ಚಾಲುಕ್ಯ ಎಕ್ಸ್‌ಪ್ರೆಸ್ ಟ್ರೈನ್ ನಲ್ಲಿ ರಕ್ತಪಾತವೇ ನಡೆದು ಹೋಗಿದೆ. ಜಸ್ಟ್ ಟಿಕೆಟ್ ತೋರ್ಸಪ್ಪ ಅಂತ ಕೇಳಿದ್ದಕ್ಕೆ ರಕ್ತಪಾತ. ನೋಡಿದು ಪಾಂಡಿಚೇರಿ ಮುಂಬೈ ಚಾಲುಕ್ಯ ಎಕ್ಸ್‌ಪ್ರೆಸ್ ಟ್ರೈನ್ ನಲ್ಲಿ ಆಗಿರುವಂತಹ ರಕ್ತಪಾತ. ಟಿಕೆಟ್ ತೋರಿಸು ಅಂತ ಕೇಳಿದ್ದಕ್ಕೆ ಟಿಸಿ ಸೇರಿ ಸುಮಾರು 5 ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಆತ. ಟ್ರೈನ್ ಅಟೆಂಡರ್ ದೇವಋಷಿ ಅಂತ ಪಾಪ ಆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮತ್ತು 3 ಗಾಯಗಳಾಗಿದೆ. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಗಾಯಾಳುಗಳು ಪಡಿತಾ ಇದ್ದು ಇವತ್ತು ಬಿಮ್ಸ್ ಆಸ್ಪತ್ರೆಗೆ ರೈಲ್ವೆಯ ಎಸ್ಪಿ ಸೌಮ್ಯಲತಾ ಭೇಟಿ ಕೊಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿಲೀಪ್ ನೀಡ್ತಾರೆ. ದಿಲೀಪ್, ನಿಜಕ್ಕೂ ಇಂತಹ ಘಟನೆಗಳು ಆಗ್ತಾ ಇದ್ದಾಗೆ ಭಯ ಆಗ್ಬಿಡುತ್ತೆ ಟ್ರೈನಲ್ಲಿ ಓಡಾಡಕ್ಕೆ. ಟಿಕೆಟ್ ತೋರ್ಸಪ್ಪ ಅಂದಿದ್ದಕ್ಕೆ ಒಂದು ಜೀವ ಹೋಗ್ಬಿಡುತ್ತೆ ಅಂದ್ರೆ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಮೊದಲಿಗೆ ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ದಿಲೀಪ್? ವಿದ್ಯಾ, ಪ್ರಮುಖವಾಗಿ ಗಾಯಾಳುಗಳ ಪರಿಸ್ಥಿತಿ ಈಗ ಏನಂತಂದ್ರೆ ಡೇಂಜರ್ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂತಂದ್ರೆ ಎಲ್ಲ ಚಿಕಿತ್ಸೆ ನೀಡಿದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿ ಬೀಮ್ಸ್ನ ಏನು ನಿರ್ದೇಶಕರಾದಂಥ ಅಶೋಕ್ ಶೆಟ್ಟಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈಗ ನಾವು ಬೀಮ್ಸ್ ಸ್ಪೆಷಲ್ ವಾರ್ಡಲ್ಲಿ ಇದ್ದೀವಿ. ತಾವು ನೋಡ್ಬೋದು ಅಂತಂದರೆ IGP ಅವರಂತ ಶರಣಪ್ಪ ಅವರು ಹಾಗೂ SP ಅವರಂತ ಲತಾ ಅವರು ಈಗಾಗಲೇ ಬಂದು ಅವ್ರನ್ನ ಆರೈಕೆಯನ್ನು ನೋಡ್ತಾ ಇದ್ದಾರೆ. ಯಾವ ಥರ ಆಗಿದೆ ಏನು ಅಂತ ಘಟನೆಯಾಗಿ ಸಂಪೂರ್ಣವಾದಂಥ ವಿವರವನ್ನು ಪಡಿತಾ ಇದ್ದಾರೆ. ಜೊತೆಗೆ ಏನಂತಾರೆ ಹಾಗೆ ಘಟನೆ ಏನಾಯಿತು ನನಗೆ ಅಲ್ಲಿ ಗಾಯಾಳುಗಳಿದ್ದರು, ಆ ಗಾಯಗಳು ಯಾವ ಥರ ಪ್ರತ್ಯಕ್ಷದರ್ಶಿಗಳಿದ್ರು ಎಲ್ಲರೂ ಕೂಡ ಮಾಹಿತಿಯನ್ನು ಪಡೆದುಕೊಂಡು ಇನ್ನೇನಷ್ಟೇ ಈಗ ಮಾಧ್ಯಮಗಳಿಗೆ ಮಾತಾಡಲಿಕ್ಕಿದ್ದಾರೆ. ಆದರೆ ಪ್ರಮುಖವಾಗಿ ನಿನ್ನೆ ರಾತ್ರಿ ಸುಮಾರು 20 ಕಿಲೋಮೀಟರ್ ಗಸ್ತನ್ನು ತಿರುಗಿದ್ದಾರೆ. ಬೆಳಗಾವಿಯ SP ಅವರು ಕೂಡ ಸ್ಪಾಟಿಗೆ ಹೋಗಿದ್ರು, ಮತ್ತು ಬೆಳಗಾವಿ IG ಅವರು ಕೂಡ ಸ್ಪಾಟಿಗೆ ಹೋಗಿ ಮಾಹಿತಿಯನ್ನು ಕೂಡ ತೊಗೊಂಡಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ದಿಲೀಪ್.